जय मंगलम जय नमः पार्वती शिव हर हर महादेव हर ओ गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्म तस्मै श्री गुरवे नमः तस्मै श्री गुरवे नमः ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಎಲ್ಲ ಋಷಿ ಮುನಿಗಳಿಗೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ ಯಾವಪ್ಪ ಏನು ಹೇಳಿ ನೆರೆದ ಸಂತಿಯು ಹೊರಿಯು ಸಿರಿಪುಣ್ಯ ತೀರಿದರೆ ಹರಿದು ಹೋಗುವುದು ಸುತ್ತ ಬಯಲು ಬಯಲಿ. ನಿನ್ನೇನಾಗಿತ್ತು? ಕಾರ ಮಿಂಚಿನ ತೆರದಿ ತೋರಿ ನಿಮಿಷದಿ ತನು ಅಡಗುವ ನೀರ ಗುರಳೆ ಮಾಯಬಹುದು. ಅದಲ್ಲ, ಇಲ್ಲೇನು ಹೇಳುವವರಾಗಿದ್ದಾರೆ? ಕೈವಲ್ಯ ಕಲ್ಪವಲ್ಲರಿಯಲ್ಲಿ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಮಾತನಾಡಬೇಕಂಥೇಳಿ ಬಯಸಿದ್ದೇವೆ ಪುಣ್ಯಾತ್ಮರೇ. ಅದ ಯಾವುದು ಅಂತ ಕೇಳಿದರೆ, ನೆರೆದ ಸಂತೆಯ ಪರಿಯು ಸಿರಿಪುಣ್ಯ ತೀರಿದರೆ ಹರಿದು ಹೋಗುವುದು ಸುತ್ತ ಬಯಲು ಬಯಲೆ. ಸ್ಥಿರ ಮೋಕ್ಷವನ್ನು ಪಡೆದಿಹ ಭೋಗ ಕಾಶಿಪುದು ನೆರೆ ತುಪ್ಪ ದಾಸರೆ ಗೆಂಜಲ ತಿಂದ ಪರಿಯು. ಇಲ್ಲಿ ಸಿರಿಪುಣ್ಯ ಅಂತಂದ್ರೆ ಸಿರಿ ನೆರೆದ ಸಂತೆ. ಈಗ ಸಂತೆಗಳು ಅಕ್ಕವ್ರಿ, ಎಲ್ಲ ಕಡೆ ಅಕ್ಕವ್ರ. ಹಳ್ಳಿ ಒಳಗೂ ಆಗ್ತಾವ, ಸಿಟಿ ಒಳಗೂ ಆಗ್ತಾವ. ಸಂತಿ ಎಲ್ಲ ಕಡೆ ಕೂಡ್ತಾವ. ಆಗಿನ ಕಾಲದಾಗ ಏನತಿ, ಎಲ್ಲ ಹಳ್ಳಿ ಮಂದಿ ನಾವು ಮೂಡಲಿಗೆ ಸಂತಿಯನ್ನು ಮಾಡ್ತಿದ್ವಿ. ಅಲ್ಲಿ ಹಳ್ಳಿಯವರೆಲ್ಲರೂ ಕೂಡ್ಕೊಂಡು ಬುಟ್ಟಿ ತೊಗೊಂಡು ಸಂತೆ ಹೋಗೋವ್ರಿ. ನಮ್ಮ ಅಮ್ಮದು ಬುಟ್ಟಾಗನ ಮಾಡ್ಕೊಂಬರೋದು. ಈಗೇನು ಬಂದಾವಂದ್ರೆ ಕೈಯಾಗ ಚೀಲೂ ಅಲ್ಲವ, ಬ್ಯಾಗಿನ ಗತಿ ಇರ್ತಾವೆ. ಅಂದರೆ ಚೀಲ ಅದು ಹಿಡ್ಕೊಳಕ್ಕೆ ನಾಚಿಕೆ ಬರ್ತೈತಿ. ಈಗ ಹಂಗೆ ಸಂತಿ ಹಾಕಿದ್ದು ಪುಣ್ಯಾತ್ಮರೇ ಹಳ್ಳಿ ಒಳಗೆ ಹಾಕಿರಕ್ಕಿಲ್ಲ, ದೊಡ್ಡ ದೊಡ್ಡ ಊರುಗಳ್ದಾಗ ಅಷ್ಟು ಹಾಕಿತ್ತು. ಹೀಗಿರುವಾಗ ಆ ಸಂತಿ ಕೂಡಿದ್ದು ಎಷ್ಟು ಹೊತ್ತಿರ್ತೈತಿ ಪ್ರಶ್ನೆ. ನಮ್ಮೂರೊಳಗೆ 2 ತಾಸು PY ಹುಣಸಾಳದೊಳಗೆ 2 ತಾಸು ಇರ್ತೈತೆ ಅಲ್ಲಿ. ಆಮೇಲೆ ಮುಗಿತ ಸಂತಿ, ಹೆಚ್ಚು ಟೈಮ್ ಇರಂಗಿಲ್ಲ ಹಳ್ಳಿ ಒಳಗೆ. ಈ ಬೆಳಗಾವದಲ್ಲಿ ಸಂಜೆನ ಕೂಡ್ತೈತೆ. ಸಂಜೆಗೆ ಏನು ಮಾಡ್ತದಂದ್ರೆ ಎಲ್ಲ ಗಂಟು ಕಟ್ಕೊಂಡು ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ
ಹೋಗ್ತಾರೆ. ಅದರಂತೆ ಇಲ್ಲೇ ಏನು ಹೇಳ್ಯಾರ, ಶಿರಿಯು ನೆರೆದ ಸಂತೆಯ ಪರಿಯು ಶಿರಿಪುಣ್ಯ ತೀರಿದರೆ. ಇಲ್ಲೇ ಉದಾಹರಣೆ ಏನಪ್ಪ ಅಂತ ಕೇಳಿದ್ರೆ, ಅಲ್ಲೇ ಸಂತೆಗಳು ಅದು ಲೌಕಿಕದಾಗ ಸಂತಿ ಮಾಡಿಕೊಂಬಂದು ಕಾಳು ಇಲ್ಲದವ್ರು ಕಾಳು ತಗೋತಾರೆ, ಕಾಯಿಪಲ್ಯ ಇಲ್ಲದವ್ರು ಕಾಯಿಪಲ್ಯ ತಗೋತಾರೆ. ಯಾರಿಗೇನು ಬೇಕಲ್ಲ ಸಂತಿ ಒಳಗೆ ಎಲ್ಲ ಸಿಗುತ್ತತಿ, ಮಾಡಿಕೊಂಡು ಬರ್ತೀವಿ. ಮನೆಯೊಳಗೆ ಬಂದು ಅಡುಗೆ ಮಾಡಿಕೊಂಡು ಬೇಕಾದದ್ದನ್ನು ಪದಾರ್ಥ ಮಾಡಿ ಊಟ ಮಾಡ್ತೀವಿ. ಆ ಸಂತಿ ಹೊತ್ತು ಮುಳುಗುತನ ಇರ್ತೈತಿ. ಹೊತ್ತು ಮುಳುಗಿತಂದ್ರೆ ಬಟಾ ಬೈಲಕ್ಕತಿ. ಬಯಲೇ ಒಬ್ಬರು ಇರಂಗಿಲ್ಲ. ಸಂತಿ ಕೂಡಿದಾಗ ಹಾಯಕ್ಕೆ ಜಾಗ ಇರಂಗಿಲ್ಲ ರೀ. ಸೈಕಲ್ ಮೋಟ್ರುಗಳು, ಕಾರ್ ಗಾಡಿಗಳು ನಡು ಸಂತ್ಯಾಗನ ತರ್ತಾರೆ. ಅಷ್ಟು ಜನ ಕೂಕು ಅಷ್ಟು ಕೂಗುತ್ತಿರ್ತಾರೆ. ಆ ಸಂತಿ ಹೊತ್ತು ಮನೆಗೆ ಏನು ಮಾಡ್ತದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಹರಿದು ಹೋಗ್ಕತಿ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರ. ಆ ಸಂತಿ ಅಲ್ಲ ಈ ಸಂತಿ. ಶಿರಿ ಎಂಬುದು ಸಂತಿ. ಆಗೊಂದು ಹಾಡಿರ್ತದೆ, ಯಾವ್ದ, ಬಂಗಾಲಿ ಸಂತಿ ಬಾಳ ಗಾಡಿ ಬೀಡಿ, ಸುಳ್ಳ ಭ್ರಾಂತಿ ಗಟ್ಟಿ ತಿರ್ಗ ಬ್ಯಾಡೆಲೆ ಕೋಡಿ. ಬಂಗಾಲಿ ಸಂತಿ ಬಾಳ ಗಾಡಿ ಬೀಡಿ, ಸುಳ್ಳ ಭ್ರಾಂತಿ ಗಟ್ಟಿ ತಿರ್ಗ ಬ್ಯಾಡೆಲೆ ಕೋಡಿ. ಸಂತಿಗೆ ಹೋಗುವಾಗ ಬಲು ಪ್ರೀತಿ, ಸಂತಿ ಮಾಡಿಕೊಂಡ ಬರುವಾಗ ಎಷ್ಟ ಚಿಂತೆ. ಬಂಗಾಲಿ ಇದು ಬಂಗಾಲಿ ಸಂತಿ ಬಾಳ ಗಡಬೀಡಿ, ಸುಳ್ಳ ಭ್ರಾಂತಿ ಗಟ್ಟಿ ತಿರ್ಗ ಬ್ಯಾಡೋ ಎಲೆ ಕೋಡಿ. ಹಾಡ್ತಿದ್ರು ಅದನ್ನು. ಈಗ ನಾವು ಶಿರಿ ಎಂಬುವುದು ಸಂತೆ ಒಳಗದೀವು. ಶಿರಿ ಸಂಪತ್ತಿನೊಳಗೆ ನಾವು ಶಿರಿಯನ್ನು ಹೆಂಗೆ ಗಳಿಸ್ತೀವೋ ಗೊತ್ತಿಲ್ಲ. ಏನು ದುಡಿದು ಗಳಿಸ್ತೀವೋ ಮತ್ತೇನರ ಮಾಡಿ ಗಳಿಸ್ತೀವೋ, ಏನು ಮಾಡಿದರೂ ನಮಗೆ ಗೊತ್ತಿಲ್ಲ. ಏನು ಮಾಡಿ ಗಳಿಸ್ತೀವೋ ಅನ್ನೋದು ಗೊತ್ತಿಲ್ಲ. ಆದರೆ ನಮಗೆ ಎಷ್ಟು ಸಿಗಬೇಕಾಗೈತಲ್ಲ ಅಷ್ಟು ದೊರೀತೈತ್ರಿ. ಹೆಚ್ಚಾಗಿ ಭಾಳ ದುಡಿದು ಭಾಳಷ್ಟು ಮಾಡ್ತಾನಂದ್ರೆ ಸುಟ್ಟ ಸುಣ್ಣದರಳಿನಂತೆ ಆಯಿತೋ ದೇಹ. ಹಿಡ್ಕೊಂಡು ಬಂದಾರೆ ಒಂದು ಪದ್ಯದಲ್ಲಿ. ಈ ದೇಹ ಸುಟ್ಟ ಸುಣ್ಣದರಳಿನಂಗೆ ಆಯಿತೋ ದೇಹ, ಬಿಟ್ಟು ಹೋಗುವಾಗ ಒಂದು ಬಟ್ಟಿ ಇಲ್ಲವೋ ಹಾಡೈತಿದು. ಅದಕ್ಕಾಗಿ ದುಡಿದ ಸಂಪತ್ತು ಎಷ್ಟು ಗಳಿಸ್ತೀವಪ್ಪ ಅಂತಂದ್ರೆ, ಎಷ್ಟು ನಮಗೆ ಹತ್ತಬೇಕಾಗಿತ್ತಲ್ಲ ಅಷ್ಟ ಹತ್ತತಿ. ಎಣ್ಣೆ ಹಚ್ಕೊಂಡು ಮನ್ಯಾಗ ಉಳ್ಳಾಡಿದ್ರು ಕೂಡ ಎಷ್ಟು ಹತ್ತಬೇಕಾಗ್ಯದ ಅಷ್ಟ ಹತ್ತತಿ ಮೈಗೆ. ಅದರಂತೆ ಈ ಸಿರಿ ಸಂಪತ್ತಿನೊಳಗೆ ನಾವು ಏನು ಮಾಡಿದೀವಿ ಅಂದ್ರೆ ಮುಳುಗಿ ಬಿಟ್ಟದೀವು. ಹೆಂಗೆ ನೀರಾಗ ಮುಳುಗಿ ಬಿಟ್ಟಿರ್ತಾರಲ್ಲ, ಈ ಸಿರಿ ಸಂಪತ್ತಿನೊಳಗೆ ಪ್ರಪಂಚದೊಳಗೆ ಮುಳುಗಿ ಬಿಟ್ಟದೀವಿ ನಾವು ಎದ್ದು ನೋಡುವಲ್ಲಿವಾಗ್ಯವು. ಎದರ ಕಡೆ? ಮೋಕ್ಷದ ದಾರಿ ಕಡೆ. ನಾವು ಮೋಕ್ಷದ ದಾರಿ ಕಡೆ ಒಟ್ಟ ನೋಡುವಲ್ಲಾಗಿದ್ವಿ ನಾವು ಕಣ್ಣು ತೆರೆದು. ಈ ಸಂಸಾರ ಎಂಬುದು ಹೆಂಗೈತಪ್ಪ ಇದು? ಅದಕ್ಕೆ ಸಂಸಾರ ಏನಂದ್ರೆ, ಸಂಸಾರ ಹೆಂಗೈತಂದ್ರೆ ಸಮುದ್ರದಂಗೈತಂತ ಹೇಳಿದ ಪರಮಾತ್ಮ. ಅದಕ್ಕೇನು ಹೇಳಿದ್ಲು, ಶಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು.
ಹಿರಿಯೊಂದು ಸಂತೆ ನೆರೆವೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ ಅಂತೇಳಿ ಸರ್ವಜ್ಞನು ಹೇಳಿದ. ಸೇರಿದ ಜನರೆಲ್ಲ ಹೊಕ್ಕಾರ ತಮ್ಮ ಮನೆಗೆ. ಸಿರಿಯಲ್ಲಿ ಇನ್ನೊಂದು ದೋಷವೆಂದರೆ ಅದು ಶಾಶ್ವತವಾದ ಮೋಕ್ಷವನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲತ್ತೆ. ಇದು ಸಿರಿ ಸಂಪತ್ತು ಮೋಕ್ಷಕ್ಕೆ ಹೋಗಲಿಕ್ಕೆ ಏನು ಕೊಡುವುದಿಲ್ಲ, ಅವಕಾಶನ ಕೊಡಂಗಿಲ್ಲತ್ತದ. ನೋಡ್ರಿ, ಈಗ ಮೋಕ್ಷಕ್ಕೆ ಹೋಗೋರಿಗೆ ಭಾಳ ತೊಂದರೆ. ಒಂದು 4 ದಿನ ಇದ್ದ ಗುರುಗಳ ತಲೆ ಏನಾರ ಅಷ್ಟು ಕಲಿತು ಬರಬೇಕಂದ್ರೆ ಶರೀರರ ಆರಾಮಿರಂಗಿಲ್ಲ. ಮನೆಯೊಳಗೆ ಯಾವ್ದಾರ ಪ್ರಾಬ್ಲಮ್ ಆಕ್ಕತ್ತೆ, ಅಡುಗೆ ಮಾಡೋರಿಲ್ಲ. ಹೀಗಾಗಿ ಮೋಕ್ಷಕ್ಕೆ ಹೋಗಬೇಕಾಗಿತ್ತು, ಜ್ಞಾನ ಮಾಡ್ಕೋಬೇಕಾಗಿತ್ತಂದ್ರೆ ಭಾಳ ಅಂದ್ರೆ ಭಾಳ ತೊಂದರೆ, ಭಾಳ ಕಂಟಕ ಹತ್ತವ. ಹೋಗ ಬಿಡಂಗಿಲ್ಲ, ಮೋಕ್ಷದ ದಾರಿ ಹೋಗ ಬಿಡಂಗಿಲ್ಲ. ಅದಕ್ಕೆ ಗುರು ತೋರಿಸಲ್ಲ ಅದು ಗೊತ್ತಾಗಂಗೆ ಇಲ್ಲ. ಸಾರಿ ಚೆಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ, ಸಾರಿ ಚೆಲ್ಲಿದ ಮುಕುತಿ. ವೇದದ ಮೊದಲಿನ ಮೂಲವದು, ಮೇದಿನಿಯೊಳುತ್ತಾ ತುಂಬಿಹುದು. ಹಾದಿಗೆ ಬಿತ್ತಿಹುದು, ಸಾಧಕ ಜನರಿಗೆ ಕಾಣಿಸದನ್ನ. ಗುರು ತೋರಿಸದಲ್ಲದೆ ಕಾಣಿಸದನ್ನ, ಸಾರಿ ಚೆಲ್ಲಿದ ಮುಕುತಿ. ಇದು ಗುರು ತೋರಿಸಲಾರ್ದ ಇದು ಸಿಗಂಗಿಲ್ರಿಪ್ಪ. ಅದಕ್ಕೆ ಗುರುಗಳು ತಾರೆ, ಎಲ್ಲರೂ ಗುರುಗಳು, ಮತ್ತೇನು ಅನ್ನಂಗಿಲ್ಲ ಗುರುಗಳು. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗಿರುವಾಗ ಅವು ಗುರುಗಳ ಕಡೆ ಹೋಗಬಿಡಂಗಿಲ್ಲ. ಯಾಕಂದ್ರೆ ಈಗೊಬ್ಬ ಮಾಸ್ತರ್ ಇರ್ತಾನ್ರಿ, ಶಾಲೆಯನ್ನು ಕಲಿಸ್ಲಿಕ್ಕೆ ಬರ್ತಾರೆ. ಬಂದರೆ ಅವರು ಯಾವಾಗ ವರ್ಗ ಅಕ್ಕತ್ತೆ ಅನ್ನೋದು ಗೊತ್ತಿಲ್ಲ. ಹಾಲು ತಗೋತಾರೆ, ಮೊಸರು ತಗೋತಾರೆ, ಮನೆಗೆ ತಂದ ಕೊಡ್ತಾರೆ ಬಿಡ ಮಾಸ್ತರಿಗಳಿಗೆ. ಅಂದರೆ ಬೆಂಡಿ ತಗೋತಾರೆ, ಅಕ್ಕಿ ತಗೋತಾರೆ ಕಿರಾಣಿ ಅಂಗಡಿ ಒಳಗೆ. ಎಲ್ಲ ಸಂತೆಯನ್ನು ಮಾಡಿಕೊಂಡು ತಮಗೆ ಏನು ಬೇಕಲ್ಲ ಅದನ್ನು ತಂದು ಇಟ್ಕೋತಾರೆ. ತಿಂಗಳಿಗೊಮ್ಮೆ ಪಗಾರ ಆಕ್ಕತ್ತೆ ಅವ್ರಿಗೆ. ಆಗ ಪಗಾರ ಆದಗಳೇ ಎಲ್ಲರಿಗೂ ಎಷ್ಟೆಷ್ಟು ಆಗೈತಲ್ಲ ಅಷ್ಟೆಷ್ಟು ದುಡ್ಡವನ್ನು ಕೊಡ್ತಾರೆ. ಎಷ್ಟು ವರ್ಷ? 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಎಷ್ಟು ವರ್ಷ ಅದು ಒಂದು ಸಲ ವರ್ಗ ಆಗೋದನ್ನ. ಒಂದು ಸಲ ವರ್ಗ ಮಾಡ್ಬೇಕಂಥೇಳಿ 10 ವರ್ಷ ಆದಮೇಲೆ ವರ್ಗ ಮಾಡ್ಬೇಕಂಥೇಳಿ ಅವರಿಗೆ ಕಾಗದ ಪತ್ರವನ್ನು ಹೇಳ್ತಾರೆ ಮುಂದಾಗಡೆ. ಅವ್ರು ಇಂಥ ಊರಿಗೆ ಹೋಗೋದತಿ, ಈ ಊರು ಬಿಡು. ಎಲ್ಲರಿಗೂ ಗೊತ್ತಾಕತ್ತೆ, ಶಾಲೆಗೆ ಮಕ್ಕಳು ಹೋಗಿರ್ತಾವಕ್ಕೂ ಗೊತ್ತಿರ್ತೈತಿ. ಮಾಸ್ತರ್ಗಳು ವರ್ಗಕ್ಕಾರತ್ತ ಮನೆಯಾಗ ಬಂದು ಹೇಳ್ತಾವೆ. ಹೇಳಿದಾಗ ಎಲ್ಲರೂ ಬರ್ತಾರೆ. ಹಾಲ ಮೊಸರಿನವರು ಬರ್ತಾರೆ ದುಡ್ಡಿಗೆ. 1 ತಿಂಗಳು ರಾತ್ರಿ ಕೊಟ್ಟಿಲ್ಲ, ಇನ್ನು ನಾಳೆ ಹೋಗೋರು ನೀವು ಎಲ್ಲ ಗಂಟು ಕಟ್ಟೇರಿ ಕೊಡ್ರತ್ತೇಳಿ. ಬೆಣ್ಣೆಯವರು ಬರ್ತಾರೆ, ಕಿರಾಣಿ ಅಂಗಡಿಯವರು ಬರ್ತಾರೆ, ಎಲ್ಲರೂ ಬರ್ತಾರ್ರಿ. ಬಂದು ಕೇಳಿಂದ ಎಲ್ಲ ತಮ್ಮ ದುಡ್ಡು ಇಸ್ಕೋತಾರೆ. ಅವರು ದುಡ್ಡು ನಮ್ಮದು ಇಷ್ಟಾಗೈತಿ ಕೊಡತ್ತೆ ಹೇಳ್ತಾರೆ ಅವರು. ಆ ಮಾಸ್ತರಿಗೆ ಹೆಂಗೆ
ಎಲ್ಲರೂ ಬಂದು ದುಡ್ಡಿಸ್ಕೊಳಕ್ಕೆ ಬಂದ್ರಲ್ಲ, ಅದರಂತೆ ಈ ಜ್ಞಾನಕ್ಕೂ ಹೋಗಬೇಕಾಗಿತ್ತಂದ್ರೆ ನಮಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಘ್ನಗಳು ಬರ್ತಾವೆ. ಬಹಳ ವಿಘ್ನ ಇದಕ್ಕೆ. ಮೋಕ್ಷಕ್ಕೆ ಹೋಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಏನು ನನಗೆ ಇತ್ತೋ ಎಲ್ಲರಿಗೂ ಇತ್ತು ಗೊತ್ತಿಲ್ಲ. ಜ್ಞಾನ ಮಾಡ್ಕೋಬೇಕಂದ್ರೆ ಬ್ಯಾಡದರ ಸುದ್ದಿ ಹೇಳಲಿಕ್ಕೆ ಬರಂಗಿಲ್ಲ ಪುಣ್ಯಾತ್ಮರೇ. ಅಂಥ ವಿಘ್ನಗಳು ರೀ, ಒಂದೋ ಎರಡೋ. ಆ ಮಾಸ್ತರ್ಗೆ ಹಾಲ ಮಾಸ್ತರಿನವರು ಬೆಣ್ಣೆವರು ಅಂಗಡಿಕಾರರು ಅಷ್ಟ ಬಂದಿದ್ರು, ಚಲೋ ಅವನು ದೈವ. ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಒಂದು ಎರಡು ಯಪ್ಪ ಏನು ರೋಗ, ಏನು ನಮ್ಮ ಮನೆಯೊಳಗೆ ಛೇ 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 ಮಾತಾಡಂಗಿಲ್ಲ ಅದರ ಪರಿಸ್ಥಿತಿ. ಏನು ಮಾಟು ಮಂತ್ರೋ ತಂತ್ರೋ ಛೇ 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 ಛೇ. ನನ್ನಂಥ ಕಷ್ಟ ಪಡೆದವರು ಯಾರೂ ಇಲ್ಲ ಪರಮಾತ್ಮ. ನನ್ನಂಥ ಕಷ್ಟವನ್ನು ಯಾರಿಗೂ ಕೊಡಬೇಡಪ್ಪ ಅಂತ ಹೇಳ್ತಾನೆ. ಕೇಳಬೇಕಾಗಿತ್ತಂದ್ರೆ ಭಗವಂತನಲ್ಲಿ ಕೇಳ್ಕೋಬೇಕಾಗಿತ್ತಂದ್ರೆ ನೋಡಪ್ಪ, ಮೋಕ್ಷಕ್ಕೆ ಹೋಗೋವ್ರಿಗೆ ಅವರಿಗೆ ದಾರಿ ಮಾಡಿಕೊಡ ಭಗವಂತ. ನನ್ನಂಥ ಕಷ್ಟಗಳನ್ನು ಯಾರಿಗೂ ಕೊಡಬೇಡ ಭಗವಂತ ಅಂತ ಬೇಡ್ತಾನೆ ಪುಣ್ಯಾತ್ಮರೇ. ಹಂಗೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಭಾಳ ವಿಘ್ನಗಳು ರೀ, ಸಾಮಾನ್ಯ ವಿಘ್ನಗಳಲ್ಲ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳಾಕತ್ತಿದ್ದ, ಒಂದು ಲಗ್ನಕ್ಕೆ 108 ವಿಘ್ನಗಳತ್ತಾರು, ಸುಳ್ಳಲ್ಲ, ಮಾತಾಡ್ಕೊತ ಕೂತಿದ್ರು. ಭಾಳ ವಿಘ್ನಗಳು ಬರ್ತಾವ. ಆದಾಗ ಬಲಿಷ್ಠ ಆಗಿರತಕ್ಕಂಥ ಭೀಮ ಹುಮ್ಮ ಮನುಷ್ಯ ಮೊದಲ ಆ ವಿಘ್ನಗಳಂದ್ರೆ ಏನು ಹೇಳಿ ನನಗಿಲ್ಲ. ಅವತರನ್ ಬಿಡುವುದಿಲ್ಲ. ಗದಾ ತಗೊಂಡು ಹೆಗಲ ಮೇಲೆ ಇಟ್ಕೊಂಡು ಆ ವಿಘ್ನಗಳಂದ್ರೆ ಏನು ಹೇಳ ನನಗೆ, ಅವತರ ಸುಮಾರು ಮಾಡೇ ಬರ್ತನಂತ ಹೇಳ್ತಾನೆ ಭೀಮಸೇನ. ಹೇಳಿದಾಗ ಪ್ರವಚನ ನಡೆದಿರ್ತೈತ್ರಿ. ಶ್ರಾವಣ ಮಾಸ ಗುರುಗಳು ಬಂದಿರ್ತಾರೆ, ಪ್ರವಚನ ನಡೆದಿರ್ತೈತಿ. ಆಮೇಲೆ ಎಲ್ಲ ಕಡೆ ಗದಾವನ್ನು ಹೆಗಲ ಮೇಲೆ ಇಟ್ಕೊಂಡು ಎಲ್ಲ ಕಡೆ ನೋಡ್ತಾನೆ. ಟಕ್ಕ ಮಕ್ಕ ಟಕ್ಕ ಮಕ್ಕ ಟಕ್ಕ ಮಕ್ಕ ನೋಡುವತ್ನ್ಯಾಗ ಸಬ್ಬನ ಪ್ರವಚನ ನಡೆದಾಗ ಯಾರೂ ಮಾತಾಡಂಗಿಲ್ಲರಲ್ಲ. ಎಲ್ಲ ಮಂದಿ ಗಪ್ಪನ ಕೂತಿತ್ತು. ನೋಡಿದ, ಸುಳ್ಳದಾನೆ ಕೃಷ್ಣ, ಸುಳ್ಳದಾನೆ. ಎಲ್ಲಿ ವಿಘ್ನಗಳಿರ್ತಾವು, ಎಂಥ ಚಲೋ ಕೂತು ಕೇಳಾಕತ್ಯಾರ ಮಂದಿ. ಅದರಂತೆ ಗುಡಿಗೆ ಹೊಕ್ಕಾನ, ದೇವ್ರ ಗುಡಿಗೆ. ಅಲ್ಲಿ ಅದಾವನ್ನು ನೋಡ್ತಾನ. ಅಲ್ಲೂ ಏನೂ ಇಲ್ಲ. ನಮಸ್ಕಾರ ಮಾಡ್ತಿದ್ರು ಬರ್ತಿದ್ರು ಮಂದಿ, ನಮಸ್ಕಾರ ಮಾಡ್ತಿದ್ರು ಬರ್ತಿದ್ರು. ಯಾರು ಯಾಕೆ ಗಲಾಟೆ ಮಾಡ್ತಾರೆ, ಯಾರೂ ಇಲ್ಲ. ಆಗ ನೋಡಿದ, ಅಲ್ಲೂ ಇಲ್ಲ. ಕೃಷ್ಣ ಪಕ್ಕ ಸುಳ್ಳಳಿ ಬಂದವು ಅಂತ ಬಂದಗಳೇ ಕೃಷ್ಣ ಅಂದ, ಎಲ್ಲಿದಾವ ವಿಘ್ನಗಳು? ಒಂದು ವಿಘ್ನ ಇಲ್ಲ. ಎಲ್ಲರೂ ಚಂದಂಗ ಕೂತು ಕೇಳ್ತಿದ್ರು. ಏನು ಕೇಳ್ತರು? ಪ್ರವಚನ ನಡೆದತ್ತಲ್ಲೇ ಅಲ್ಲಿ ಹೋಗಿ ನೋಡಿನಿ, ಒಂದೂ ವಿಘ್ನ ಇಲ್ಲ ಅಲ್ಲಿ. ಎಲ್ಲರೂ ಕೂತು ಕೇಳ್ತಿದ್ರು ಅಂತ ಹೇಳಿದ. ನಿನ್ನ ಕಿವ್ಯಾಗಟ್ಟು ಬಿತ್ತನತ್ತು ಕೇಳಿದ ಪರಮಾತ್ಮ. ಇಲ್ಲಪ್ಪ, ನಾನು ಕಿವ್ಯಾಗ ಏನೂ ಬಿದ್ದಿಲ್ಲ. ಅವ್ರು ಏನು ಹೇಳ್ತಿದ್ರು ಏನೋ ನನಗೆ ಗೊತ್ತಿಲ್ಲ, ನಾ ವಿಘ್ನನ ಹುಡುಕ್ಯಾಡಕತ್ತೀನಿ ಅಂದ. ಹುಚ್ಚ, ಇವ ಅದನ್ನು ನೀ ಕೇಳಾರ್ಕಿದ ವಿಘ್ನ ನೋಡೋದು ನಾವು ಪರಮಾತ್ಮ. ನೀ ಏನು ಪ್ರವಚನ ಕೇಳಿಲ್ಲಲ್ಲ, ಇವ ನಿನಗೆ ವಿಘ್ನಗಳ. ಮತ್ತೆಲ್ಲಿ ಹೋಗಿದ್ದೆ? ಗುಡಿಗೆ ಹೋಗಿನಿ, ಅಲ್ಲೂ ಇದ್ರಿಕ್ಕಿಲ್ಲ ಅಂದ. ಸ್ವಾಮಿಯಾರ ಮಾಡಿದೇನಿ ಅಂದ. ಎಲ್ಲರೂ ನಮಸ್ಕಾರ ಮಾಡಿಕ್ಕಿದ್ರು. ಸ್ವಾಮಿಯಾರ ಮಾಡಿದೆ ನಂದಗಳೇ. ಇಲ್ಲಪ್ಪ, ನಾ ಏನು ಮಾಡಿಲ್ಲ ಅಂದ. ಗದ ಹಿಡ್ಕೊಂಡು ಹಿಂಗೆ ಅಡ್ಡಾಡೇನಂದ. ಇದಕ್ಕೆ ವಿಘ್ನಗಳ ತಾರು ಪ್ರವಚನ ಕೇಳಾಕ ಮತ್ತು ಗುಡಿ ದೇವರಿಗೆ ಹೋಗಾಕ 1 ಕೋಟಿ ವಿಘ್ನ. ಶಾಸ್ತ್ರ ಕೇಳಬೇಕಾದ್ರೆ 1 ಕೋಟಿ ವಿಘ್ನ ಇರ್ತಾವತ್ರಿ. ಕೇಳಗುಡಂಗಿಲ್ಲವ. ಕೋಟಿ ವಿಘ್ನ.
ಒಂದಲ್ಲ ಎರಡಲ್ಲ, ಒಂದು ಕೋಟಿ ವಿಘ್ನಗಳು. ಶಾಸ್ತ್ರವನ್ನು ಕೇಳಬೇಕಾದ್ರೆ ತಿಳ್ಕೊಬೇಕಾದ್ರೆ ಕೋಟಿ ವಿಘ್ನಗಳಿರ್ತಾವತ್ತ. ಬೆನ್ನ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಬೇಕಾದ್ರೆ ಅಲ್ಲೆಷ್ಟಿದ್ದವ್ರಿಗೆ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಮಾರಿ ಸಿರಿ ಸಂಪತ್ತಿನೊಳಗೆ ಸಂಸಾರದೊಳಗೆ ಕೂತೈತಿ. ಈ ಸಂಸಾರ ಅನ್ನತಕ್ಕಂಥ ಜಂಜಾಟವನ್ನು ಬಿಟ್ಟು ನಾವು ಏನು ಮಾಡಬೇಕಾಗೈತಿ? ನಾವು ಮಾಡಬೇಕಾದದ್ದು ಏನಪ್ಪ ಅಂತ ಕೇಳಿದ್ರೆ ಮೋಕ್ಷದ ದಾರಿಗೆ ಹೋಗ್ಬೇಕಾಗಿತ್ತು. ನಮಗೊಬ್ಬೊಬ್ರಿಗೆ ಗೊತ್ತಿಲ್ಲರಿ ಮೋಕ್ಷ ಅಂದ್ರೆ ಏನನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ರು. ಶಾಸ್ತ್ರದಲ್ಲಿ ಬರ್ತತಿ ಕರ್ತೃತ್ವ ಭೋಕ್ತೃತ್ವ ಅನ್ಯತಾ ಭಾವರಹಿತನಾಗಿ ಸ್ವಸ್ವರೂಪ ಸ್ಥಿತಿ ಎಂದಿರುವುದಕ್ಕೆ ಮೋಕ್ಷ ಅಂತ ಹೇಳ್ಯಾರಲ್ಲಿ. ಮಾಡೋದ ಕರ್ತವ್ಯ, ಭೋಗಿಸೋದು ಅನ್ಯತಾ ಭಾವರಹಿತನಾಗಿ ನಮ್ಮ ಸ್ವರೂಪದಾಗ ನಾವು ಇರುವುದಕ್ಕೆ ನಮ್ಮ ಮೋಕ್ಷ ಅಂದಾರ. ಮಂದಿದ ಮಾತಾಡೋದಲ್ಲ, ಕಲ್ಲವು ಹಿಂಗೆ ಮಲ್ಲವು ಹಂಗೆ, ಕಲ್ಲಪ್ಪ ಹಂಗೆ ಮಲ್ಲಪ್ಪ ಹಿಂಗೆ, ಇದನ್ನು ಮಾತಾಡೋದಲ್ಲ. ನಮ್ಮ ಸ್ವರೂಪದಾಗ ನಾವೇನು ಅಧ್ಯಯನ ಮಾಡ್ತೀವಲ್ಲ ಅದನ್ನು ನಾವು ಅಳವಡಿಸ್ಕೋಬೇಕು ಒಳಗೆ. ನಮ್ಮ ತಲೆ ಒಳಗೆ ಅದು ಒಂದೇ ಇರಬೇಕು. ಅದು ಬಿಟ್ಟರೆ ಏನೂ ಇಲ್ಲ. ಹೊರಗೆ ಮಾತಾಡುವಲ್ಲೆಕ್ಕೂ ಕರೆ ಒಳಗೆ ಅದ ಇರಬೇಕು, ಚೈತನ್ಯದಲ್ಲೇ ಇರಬೇಕದ. ಅದಕ್ಕೆ ಶಾಸ್ತ್ರ ಕೇಳಕ್ಕೆ ಒಂದು ಕೋಟಿ ವಿಘ್ನದ ಪುಣ್ಯಾತ್ಮರೇ. ನೀವು ಒಂದಿಟ್ಟು ಬಾಳಿರ್ಲಿಕ್ಕೆ ತೊಡೆಯಾರ ಒಂದಿಟ್ಟು ಮುಖ ಮಾಡಿರಿ. ಕಲ್ಕೊಳ್ಳೋದವ್ರಿಗೆ ಹೇಳಕತ್ತೀನಿ, ನನ್ನಷ್ಟ ಇದ್ದವ್ರಿಗೆ. ಭಾಳ ಜ್ಞಾನಿಗಳ ಹೇಳಕತ್ತಿಲ್ಲ, ತಿಳಿದವ್ರಿಗೆ ಹೇಳಕತ್ತಿಲ್ಲ. ಯಾವ ಕನಿಷ್ಠ ಇರ್ತಾವ್ರಲ್ಲ ಅಜ್ಞಾನಿಗಳು, 3 ಥರ ಅದಾವ: ಉತ್ತಮ, ಮಧ್ಯಮ, ಕನಿಷ್ಠ ಅನ್ನತಕ್ಕಂಥವ್ರು. ಆ ಕನಿಷ್ಠರಿಗೆ ಹೇಳಕತ್ತೀನಿ ನೋಡ್ರಿ. ಎಲ್ಲಿ ಶಾಸ್ತ್ರ ನಡಿತೈತಿ ಅಲ್ಲಿ ಒಂದು ತಾಸು ಹೋಗಿ ಕುಂಡ್ರತು ಬರ್ರಿ. ನೀವು ಯಾವ ಜಾತಿಯವ್ರು ಆಗವಲ್ರಕ್ಕ. ಮತ್ತು ಎಲ್ಲಿ ಪ್ರವಚನ ನಡೆದಿರ್ತತಿ ಅಲ್ಲಿ ಕುಂಡ್ರತು ಬರ್ರಿ. ಸತ್ಸಂಗವನ್ನು ಕಟ್ರಿ. ಮೊದಲು ಏನು ಮಾಡ್ಬೇಕಂದ್ರೆ ಸತ್ಸಂಗ ಕಟ್ಟಬೇಕು. ನಾವು ಸತ್ಸಂಗವನ್ನು ಕಟ್ಟಿದೀವಪ್ಪ ಅಂತಂದ್ರೆ ನಮ್ಮದು ಸಂಘ ಬೆಳಿತೈತಿ, ಏನಂಬುದು ತಿಳಿತೈತಿ ನಮಗೆ. ನಾವು ಗುರುಗಳನ್ನ ಮಾಡ್ಕೋಬೇಕು, ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಈಗ ಎಷ್ಟೋ ಮಂದಿಗೆ ಅನಿಸ್ತೈತಿ, ನೋಡಪ್ಪ ನಾನು ಕಲಿಯಲಿಲ್ಲ, ಕಲ್ತಿದ್ರೆ ನಾನು ಹೇಳಕ್ಕೆ ಹೊಕ್ಕೀನಿ. ನನ್ನಂಥವ್ರು ನನಗೂ ಅನಿಸ್ತತಿ. ಭಾಳಷ್ಟು ಗುರುಗಳ ತಲಿದ್ದ ಭಾಳಷ್ಟು ಕಲ್ತೀನಿ ಅಂದ್ರೆ ಹೇಳಕ್ಕೆ ಹೊಕ್ಕೀನಿ ನಾನು, ವಿಘ್ನ ಹೋಗಿ ಗುಡ್ಲಿಲ್ಲ ಅತಿವು. ಹಂಗೆ ಪುಣ್ಯಾತ್ಮರೇ, ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಎಲ್ಲರೂ ಶಾಣ್ಯಾರದ್ರಿ ಈಗಿನ ಕಾಲದಾಗ. ಇದು ಕಲಿಯುಗದಾಗ ಎಲ್ಲರೂ ಶಾಣ್ಯಾರದಿರಿ. ನೀವು ನಾನು ದಡ್ಡ, ನೀವು ಶಾಣ್ಯಾರದಿರಿ. ತಿಳ್ಕೊಂಡು ಕೇರಿಂದ ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರ ಮಗ್ಗಲ್ದಾಗ ಹೋಗಿ ಕೂತ ಕೇಳಿಕೊಂಡು ತಿಳ್ಕೊಂಡು ಗುರುವಿನನ್ನ ಮಾಡಿಕೊಂಡು ನಾವು ನೀವು ಕೂಡೆ ಮೋಕ್ಷ ಹೊಂದುನಂಥೇಳಿ ಈ 2 ತೊದಲ ನುಡಿಗಳನ್ನು ಆ ಸದ್ಗುರುನಾಥನಿಗಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ. ನೆರೆದ ಸಂತೆಯ ಪರಿಯು ಹರಿದು ಹೋಗುವುದು ಸುತ್ತ ಬಯಲು ಬಯಲೆ. ಸ್ಥಿರ ಮೋಕ್ಷವನ್ನು ಪಡೆದಿರ ಹಿಡ್ಕೊಂಬಂದಾರ ಪುಣ್ಯಾತ್ಮರೇ. ಮೋಕ್ಷವನ್ನು ಪಡೆಯುವ